ಲೋಕಸಮರಕ್ಕೆ ಕಾಂಗ್ರೆಸ್ ಕಲಿಗಳ ಎರಡನೇ ಪಟ್ಟಿ ಕೂಡ ರೆಡಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಕೂಡ ಪಟ್ಟಿ ಪ್ರಕಟ ಆಗುವಂತಹ ನಿರೀಕ್ಷೆಯನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯನ್ನ ನಡೆಸಿದ್ದು 21 ಕ್ಷೇತ್ರಗಳ ಪೈಕಿ ಒಟ್ಟು 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಲೋಕಸಮರಕ್ಕೆ ಕಾಂಗ್ರೆಸ್ ಕಲಿಗಳ ಎರಡನೇ ಪಟ್ಟಿ ಪ್ರಕಟ ಆಗಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಕಾಂಗ್ರೆಸ್ ತನ್ನ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಬಹುದಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯನ್ನ ಹಮ್ಮಿಕೊಂಡಿದ್ದು ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಒಟ್ಟು ರಾಜ್ಯದಲ್ಲಿ ಈಗ 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಹಂಚಿಕೆ ಮಾಡೋದಕ್ಕೆ ಫಸ್ಟ್ ನೇಮ್ ಅಂದ್ರೆ ಸಿಂಗಲ್ ನೇಮ್ ಅನ್ನ ರೆಫರ್ ಮಾಡಿದ್ರು. ಅದೆಲ್ಲವೂ ಕೂಡ ಈಗ ಅಂತಿಮ ಆಗಿದೆ. ಕೆಲವೊಂದಷ್ಟು ಸಂಭಾವ್ಯ ಹೆಸರುಗಳು ಕೂಡ ಈಗ ಹೊರಗೆ ಬಂದಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಯಾರ್ಯಾರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ, ಯಾರ್ಯಾರು ಟಿಕೆಟ್ ಕನ್ಫರ್ಮ್ ಆಗ್ತಿದ್ದ ಹಾಗೆ ಅಸಮಾಧಾನಿತರು ಮುನಿಸ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ ಕಾಂಗ್ರೆಸ್ನ ಎರಡನೇ ಪಟ್ಟಿಯ ಸಂಭಾವ್ಯರ ಪಟ್ಟಿ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ. ಬೀದರ್ನಿಂದ ಸಾಗರ್ ಖಂಡ್ರೆ ಅವರಿಗೆ ಕೊಡಬಹುದು ಅಂತ ಈಶ್ವರ್ ಖಂಡ್ರೆ ಅವರ ಪುತ್ರ ಅವರಿಗೆ ಟಿಕೆಟ್ ಅನ್ನ ಕೊಡಿಸಲಿಕ್ಕೆ ಈಗ ಪ್ರಯತ್ನಗಳಾಗಿದೆ. ಫೈನಲ್ ಆಗಿ ಲಿಸ್ಟ್ ನಲ್ಲೂ ಕೂಡ ಸೇರ್ಕೊಂಡಿದೆ ಅಂತ ಹೇಳಲಾಗ್ತಿದೆ. ಇನ್ನು ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ಅವರ ಹೆಸರು ಅಂತಿಮವಾಗಿದೆ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಮಲ್ಲಿಕಾರ್ಜುನ್ ಅವರು ಯಶಸ್ವಿ ಆಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಒಟ್ಟು 21 ಕ್ಷೇತ್ರಗಳನ್ನ ಇನ್ನು ರಾಜ್ಯದಲ್ಲಿ ಅನೌನ್ಸ್ ಮಾಡಬೇಕಾಗಿದೆ. ಈ ಪೈಕಿ ಎಷ್ಟು ಹೆಸರುಗಳನ್ನ ಅನೌನ್ಸ್ ಮಾಡಬಹುದು, ಯಾವಾಗ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ? ದೇವ ಜೊತೆ ಪ್ರಮುಖವಾಗಿ ಈಗ 28ರಲ್ಲಿ 7 ಮೊದಲು ಅನೌನ್ಸ್ ಮಾಡಿದ್ರು. ಈಗ ಉಳಿದ 21ರ ಪೈಕಿ 17 ನಿನ್ನೆ ರಾತ್ರಿ ಕ್ಲಿಯರ್ ಆಗಿರುವಂತದ್ದು, ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರ ಅನ್ನುವಂಥದ್ದು. ಉಳಿದ 4ರ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲ ಹಾಗೆ ಮುಂದುವರೆದಿದೆ. ಸಹಜವಾದ ನಿರೀಕ್ಷೆ ಇತ್ತು, ಕ್ಲಿಯರ್ ಆಗಿರುವಂತಹ 17ನ್ನ ಇವತ್ತು ಡಿಕ್ಲೇರ್ ಮಾಡ್ತಾರೆ, ಇವತ್ತು ಬೆಳಿಗ್ಗೆ ಅಥವಾ ಮಧ್ಯಾಹ್ನದೊಳಗಾಗಿ ಡಿಕ್ಲೇರ್ ಆಗಬಹುದು ಅಥವಾ ಸಂಜೆ ಆದರೂ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅವರು ಕಾಂಗ್ರೆಸ್ ಎಐಸಿಸಿದ ಪಟ್ಟಿ ಬಿಡುಗಡೆ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗಲ್ಲ, ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳ ಪಟ್ಟಿ ಕೂಡ ಬಿಡುಗಡೆ ಸಂದರ್ಭದಲ್ಲಿ ರಾಜ್ಯದ ಪಟ್ಟಿ ಬಿಡುಗಡೆ ಆಗುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಅದು ಬಿಡುಗಡೆ ಆಗುವ ಸಂದರ್ಭದಲ್ಲಿ ರಾಜ್ಯದ ಮಟ್ಟಿಗೆ ಉಳಿದ 17 ಹೆಸರುಗಳಂತೂ ಇವತ್ತು ಅಥವಾ ನಾಳೆ ಯಾವತ್ತು ಬಿಡುಗಡೆ ಆಗುತ್ತೋ ಅವಾಗ ಅನೌನ್ಸ್ ಆಗುವಂಥದ್ದು ಪಕ್ಕ. ಬಾಕಿ ಉಳಿದಿರುವಂಥ 4ಅನ್ನು ಸರಿಪಡಿಸ್ಕೊಳ್ಬೇಕಂತ ಸಮಸ್ಯೆ ಇದೆ. ಹಾಗೇನಾದರೂ 17 ಬಿಡುಗಡೆ ಆದರೆ 17 + 7 ಅಂದರೆ 24 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಒಟ್ಟಾರೆ ಆದಂತೆ ಆಗುತ್ತೆ. ಹಾಗಾಗಿ ಬಹುತೇಕ ನಾಳೆ ಮಧ್ಯಾಹ್ನದ ಒಳಗಾಗಿ ಅಥವಾ ಇವತ್ತು ತಡರಾತ್ರಿಯಂತೆ ಪಟ್ಟಿ ಬಿಡುಗಡೆ ಸಾಧ್ಯತೆ. ಬೇರೆ ಬೇರೆ ರಾಜ್ಯಗಳ ಪಟ್ಟಿಯೂ ಸೇರಿದಂತೆ ರಾಜ್ಯದ 17 ಕ್ಷೇತ್ರಗಳ ಪಟ್ಟಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ.